ಮೈ ದಿಸ್ ಪ್ಲೇಸ್ ಲುಕ್ಸ್ ಜಸ್ಟ್ ಲೈಕ್ ಅ ಗ್ರೀನ್ ಹೆವೆನ್. ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಬಂದಿರೋದು ಲಿಟಲ್ ಪ್ಲಾನೆಟ್ಗೆ. ನಿಜ ಹೇಳಬೇಕಂದ್ರೆ ಶಾಪ್ ಒಳಗಡೆ ಬಂದ ತಕ್ಷಣವೇ ಒಂದು ಚಿಕ್ಕ ಹಸಿರಿನ ಸ್ವರ್ಗಕ್ಕೆ ಬಂದಂತೆ ಅನಿಸ್ತಾ ಇದೆ ನನಗೆ. ಈ ಹಸಿರು ಸಿರಿಯಲಿ ಏನೆಲ್ಲ ಇದೆ ನೋಡೋಣ ಬನ್ನಿ. ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ಶಾಪ್ ಒಳಗಡೆ ಬಂದ ತಕ್ಷಣ ನನಗೆ ಹೋಮ್ಲಿ ಅಟ್ಮಾಸ್ಫಿಯರ್ ಫೀಲ್ ಆಯಿತು. ಇಲ್ಲಿನ ಸ್ಟಾಫ್ಸ್ ತುಂಬಾ ಫ್ರೆಂಡ್ಲಿ ಮತ್ತು ಇಲ್ಲಿ ಇರುವ ಪ್ರತಿಯೊಂದು ಗಿಡಗಳನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇವನ್ ಕಂಟೈನರ್ಸ್ ಕೂಡ ಅಷ್ಟೇ, ಸಿಂಪಲಿಂದ ಹಿಡಿದು ಡೆಕೋರೇಟಿವ್ ಕಂಟೈನರ್ಸ್ವರೆಗೆ ವಿವಿಧ ವೆರೈಟೀಸಲ್ಲಿ ಅವೈಲೇಬಲ್ ಇದೆ. ಇಂಡೋರ್ ಪ್ಲಾಂಟ್ಸ್ ಮತ್ತು ಔಟ್ಡೋರ್ ಪ್ಲಾಂಟ್ಸ್ ಎರಡು ಟೈಪದು ಪ್ಲಾಂಟ್ಸ್ ಕೂಡ ಇಲ್ಲಿ ಸಿಗುತ್ತೆ. ಮನಿ ಪ್ಲಾಂಟ್, ಸ್ನೇಕ್ ಪ್ಲಾಂಟ್, ಲಕ್ಕಿ ಬಾಂಬು ಪ್ಲಾಂಟ್, ಪೀಸ್ ಲಿಲ್ಲಿ, ಸ್ಪೈಡರ್ ಪ್ಲಾಂಟ್, ಅರೇಕಾ ಪಾಮ್, ಜೇಡ್ ಪ್ಲಾಂಟ್, ರಬ್ಬರ್ ಪ್ಲಾಂಟ್, ಸಿಂಗೋನಿಯಂ, ಕ್ರೋಟನ್, ಹೀಗೆ ತುಂಬ ವೆರೈಟೀಸ್ ಇದ್ದು ಗಿಡಗಳು ಇಲ್ಲಿ ಲಭ್ಯವಿದೆ. ನಮಗೆ ಯಾವುದೇ ಇಂಡೋರ್ ಪ್ಲಾಂಟ್ ಶಾಪಲ್ಲಿ ಗಿಡಗಳ ಪ್ರೈಸ್ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸುತ್ತೆ ಅಲ್ವಾ? ಆದರೆ ಗಿಡಗಳನ್ನು ಮೇಂಟೈನ್ ಮಾಡೋದು ಕೂಡ ತುಂಬಾ ಕಷ್ಟದ ಕೆಲಸ. ಇಲ್ಲಿ ಗಿಡಗಳನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಯಾವುದೇ ಬಾಡಿದ ಎಲೆಗಳಾಗಲಿ, ಒಣಗಿದ ಅಥವಾ ದುರ್ಬಲ ಕಾಂಡ ಕಾಣಿಸ್ತಾ ಇಲ್ಲ. ಸೇಲ್ಗೆ ಇಟ್ಟಿರುವ ಪ್ರತಿಯೊಂದು ಗಿಡವೂ ಅಷ್ಟೇ ಆರೋಗ್ಯಕರವಾಗಿ ಅಚ್ಚುಕಟ್ಟಾಗಿ ಬೆಳೆದಿದೆ. ಚೆನ್ನಾಗಿ ಬೇರು ಬಿಟ್ಟಿರುವ ಗಟ್ಟಿಯಾಗಿ ಬೆಳೆದಿರುವಂತಹ ಗಿಡಗಳನ್ನೇ ಇಲ್ಲಿ ಸೇಲಿಗೆ ಇಟ್ಟಿದ್ದಾರೆ. ಮನೆಗೆ, ಆಫೀಸಿಗೆ, ಇಂಟೀರಿಯರ್ ಸ್ಪೇಸ್ಗೆ ಎಸ್ಥೆಟಿಕ್ ಅಪೀಲ್ ಹೆಚ್ಚಿಸುವಂಥ ಗಿಡಗಳೇ ಇಲ್ಲಿ ಕಾಣಬಹುದಾಗಿದೆ. ನಾನು ಇಲ್ಲಿ 11 ಸೆಟ್ ಲಕ್ಕಿ ಬ್ಯಾಂಬೂ ಪ್ಲಾಂಟ್ ಪರ್ಚೇಸ್ ಮಾಡಿದೆ. ನನಗೆ ಇಲ್ಲಿ ಪ್ರೈಸ್ ಕೂಡ ತುಂಬಾ ರೀಸನೇಬಲ್ ಅಂತ ಅನಿಸಿತು. ಒಂದು ವಿಷಯಕ್ಕೆ ತುಂಬ ಬೇಜಾರಾಯಿತು. ನನಗೆ ಸ್ಪೈಡರ್ ಪ್ಲಾಂಟ್ ಬೇಕಿತ್ತು, ಹಾಗೆ ಸ್ನೇಕ್ ಪ್ಲಾಂಟ್ ಬೇಕಿತ್ತಾಯ್ತಾ. ನನಗೆ ಬಿಲ್ ಮಾಡುವಾಗ ಆ ವಿಷಯ ನೆನಪೋಯ್ತು. ಮತ್ತೆ ಮನೆಗೆ ಬಂದು ನೆನಪಾಯಿತು ನಾನು ತಗೊಳ್ಬೇಕಿತ್ತಂತ. ತುಂಬ ಬೇಜಾರಾಯಿತು. ಬಟ್ ಪರವಾಗಿಲ್ಲ, ಶಾಪ್ ಹೆಚ್ಚೇನು ದೂರದಲ್ಲಿಲ್ಲ, ಮಣ್ಣಗುಡ್ಡೆಯಲ್ಲಿ ಇರೋದು. ಮ್ಯಾಂಗ್ಳೂರಿಗೆ ಹೋಗುವಾಗ ಪರ್ಚೇಸ್ ಮಾಡಿದರೆ ಆಯಿತು. ಬನ್ನಿ ಇಲ್ಲಿ ಸ್ಟಾಫ್ ಹತ್ರ ಮಾತಾಡುವ. ಸರ್ ಏರ್ನ ಪುದರ್ ಒಂದು ಶಾಪ್ ಓಪನ್ ಆದೈತೆ ಟೈಮ್ ಮಾಡಿ ಓಕೆ ಅಂದೆ ಒಂದೆರಡು ತುಂಬ ಮುಲ್ಪ ನಿಟ್ಟಿನೆ ಅಂದೆ ಏತ್ ವೆರೈಟೀಸ್ ಇದ ಪ್ಲಾಂಟ್ಸ್ ಉಂಟು ಹಾಂ ಬಕ್ಕ ಅಕ್ವಾಟಿಕ್ಲ ಬಕ್ಕ ಸಾಯಿಲ್ಡ್ ಗ್ರೋ ಆಗಿನ ಪ್ಲಾಂಟ್ಸ್. ಎಸ್ ಸರ್, ಥ್ಯಾಂಕ್ ಯು. ಎಸ್, ತುಂಬಾ ಚೆನ್ನಾಗಿ ಮಾತಾಡಿದ್ರಲ್ಲ. ನೋಡಿ, ನಾನು ಗಿಫ್ಟ್ ಕೊಡಲಿಕ್ಕೆ ಅಂತಹ ರೆಡಿ ಮಾಡಿರುವ ಗಿಡಗಳು ಇಲ್ಲಿವೆ. ಇದನ್ನು ಸೆಟ್ ಮಾಡಿ ಇಟ್ಟಿದ್ದೇನೆ. ತುಂಬ ಚೆನ್ನಾಗಿ ಕಾಣ್ತಾ ಉಂಟು. ಇನ್ನೊಂದು ವಿಷಯ, ಇದು ಮುಖ್ಯವಾದ ವಿಷಯ ಆಯಿತಾ. ನೀವೀಗ ಲಕ್ಕಿ ಬ್ಯಾಂಬೂ ಪ್ಲ್ಯಾಂಟನ್ನು ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ರೆ ಅದರ ಬಗ್ಗೆ ಕೆಲವು ವಿಷಯಗಳನ್ನು ಖಂಡಿತವಾಗಿ ತಿಳಿದಿರಬೇಕು. ಗಿಡಗಳ ಜೋಡಣೆಯನ್ನು ಸ್ಟ್ಯಾಕಿಂಗ್ ಅಂತ ಹೇಳ್ತಾರೆ ಆಯಿತಾ. ವಾಸ್ತು ಮತ್ತು ಫೆಂಕ್ಷುಯಲ್ಲಿ ಎಷ್ಟು ಸ್ಟ್ಯಾಕಿಂಗ್ ಇದು ಗಿಡ ಕೊಟ್ಟರೆ ಒಳ್ಳೆಯದಂತ ನೋಡೋಣ ಬನ್ನಿ. ಒಂದು ಸ್ಟ್ಯಾಕ್ ಆದರೆ ಸತ್ಯ, ಬದ್ಧತೆ ಮತ್ತು ಸರಳ ಜೀವನವನ್ನು ಪ್ರತಿನಿಧಿಸುತ್ತೆ. 2 ಸ್ಟ್ಯಾಕ್ ಪ್ರೀತಿ, ದಾಂಪತ್ಯ ಮತ್ತು ಉತ್ತಮ ಸಂಬಂಧಗಳ ಸಂಕೇತ. ಹಾಗೆಯೇ 3 ಸ್ಟ್ಯಾಕ್ ಸಂತೋಷ, ಸಂಪತ್ತು, ದೀರ್ಘಾಯುಷ್ಯ. 4 ಸ್ಟ್ಯಾಕ್, ಅದು ಲಾಸ್ಟಿಗೆ ಹೇಳ್ತೇನೆ. 5 ಸ್ಟ್ಯಾಕ್ ಆರೋಗ್ಯ ಮತ್ತು ಸಮತೋಲನದ ಸಂಕೇತ. 6 ಸ್ಟ್ಯಾಕ್ ಅದೃಷ್ಟ ಮತ್ತು ಆರ್ಥಿಕ ಪ್ರಗತಿ. 8 ಸ್ಟ್ಯಾಕ್ ಬೆಳವಣಿಗೆ, ಯಶಸ್ಸು ಮತ್ತು ಸಮೃದ್ಧಿ. 9 ಶುಭ ಸೂಚಕ, ಅದೃಷ್ಟ ಮತ್ತು ಸಕಾರಾತ್ಮಕ ಶಕ್ತಿ. 10 ಪೂರ್ಣತೆ ಮತ್ತು ಪರಿಪೂರ್ಣತೆಯ ಸಂಕೇತ. 21 ತುಂಬಾ ಶುಭಕರ, ಆಶೀರ್ವಾದ, ಸಮೃದ್ಧಿ ಮತ್ತು ಯಶಸ್ಸಿನ ಸಂಕೇತ. ಈಗ 4 ಸ್ಟ್ಯಾಕ್ ಓಕೆ, ಫೆಂಕ್ಷುಯಲ್ಲಿ ಇದು ಒಳ್ಳೆಯದಲ್ಲ, ಶುಭಕರ ಅಲ್ಲ. ಇದನ್ನು ಯಾರೂ ತಗೊಳ್ಳೋದು ಇಲ್ಲ, ಗಿಫ್ಟ್ ಕೊಡೋದು ಇಲ್ಲ, ಮನೆಯಲ್ಲಿ ಕೂಡ ಇಡೋದಿಲ್ಲ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಶೇರ್, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.